नाम रहेगा, जब तक सूरज चांद रहेगा, राजीव गांधी नाम रहेगा, अमर है, अमर है, राजीव गांधी अमर है, राजीव गांधी का नाम रहेगा, राजीव गांधी का नाम रहेगा, अमर है, अमर है, राजीव गांधी अमर है, राजीव गांधी अमर है, राजीव गांधी अमर है, अमर है, अमर है, राजीव गांधी का नाम रहेगा, राजीव गांधी का नाम रहेगा। ಎಲ್ಲ ಒಟ್ಟಿಗೆ ತೊಂಬತ್ತೊಂದರಲ್ಲಿ ತೀರೋಗಿದ ಮೇಲೆ 33 ವರ್ಷದಿಂದ ಈ ಜ್ಯೋತಿನ ತೊಗೊಂಡು ಬರ್ತಾ ಇದ್ದೀವಿ. ಈ ಜ್ಯೋತಿ ಸಂದೇಶ ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು ಉದ್ದೇಶದಲ್ಲಿ ತೊಗೊಂಡು ಬರ್ತಾ ಇದ್ದೀವಿ. 18 ವಯಸ್ಸಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದು ರಾಜೀವ್ ಗಾಂಧಿಯವರು. ಪಂಚಾಯತ್ ರಾಜ್ ತೊಗೊಂಡು ರಾಜೀವ್ ಗಾಂಧಿಯವರು 50% ಹೆಂಗಸರಿಗೆ ಇವತ್ತು ಸಿಗ್ತಾ ಇದ್ದ ಮಹಿಳೆಯರಿಗೆ ಅದು ಸಿಗೋಕ್ಕೆ ರಾಜೀವ್ ಗಾಂಧಿಯವರು ಅಡಿಪಾಯ ಹಾಕಿದ್ರು. ಆಮೇಲೆ ರಾಜೀವ್ ಗಾಂಧಿ ಇಲ್ಲದೆ ಇದ್ದರೆ IT-BT ಇಲ್ಲ, ತಂತ್ರಜ್ಞಾನ ಇಲ್ಲ, ರಾಜೀವ್ ಗಾಂಧಿ ಇದ್ದರೆ ಮೊಬೈಲ್ ಫೋನ್ ಇಲ್ಲ, ರಾಜೀವ್ ಗಾಂಧಿ ಇದ್ದರೆ ಈ ಡಿಜಿಟಲ್ ವರ್ಲ್ಡ್ ಇಲ್ಲ, ರಾಜೀವ್ ಗಾಂಧಿ ಇದ್ದರೆ ಈ ದೇಶದಲ್ಲಿ ಇಷ್ಟು ಸೈಂಟಿಫಿಕ್ ವರ್ಲ್ಡ್ ಬರ್ತಾ ಇರಲಿಲ್ಲ. ಅವ್ರು ರಾಜೀವ್ ಗಾಂಧಿ ಮಾಡಿದ್ದನ್ನು ನಾವು ಹೇಳಬೇಕಾಗಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಕರ್ನಾಟಕದಲ್ಲಿ KPC ಆದೇಶದಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ DK ಶಿವಕುಮಾರ್ ಅವರು ನಿನ್ನೆನೇ ಅವ್ರು ಯಾಕೆಂತ ಹೇಳಿದ್ರೆ ಅವ್ರು ಎಲೆಕ್ಷನ್ಗೋಸ್ಕರ ಹೋಗಿರುವಾಗ ನಮಗೆಲ್ಲ ಹೇಳ್ಬಿಟ್ಟು ಹೋಗ್ಬಿಟ್ರು. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಸಚಿವರು ನಮ್ಮನ್ನು ಉದ್ಘಾಟನೆ ಮಾಡಿ ಅಲ್ಲಿಂದ ಕಳಿಸಿದ್ದಾರೆ. ಅಲ್ಲಿಂದ ಬರೋ ದಾರಿಯಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ, ಯಾವುದಕ್ಕೋಸ್ಕರ ಈ ರಾಜೀವ್ ಜ್ಯೋತಿ ತೊಗೊಂಡು ಹೋಗ್ತಾ ಇದ್ದೀವಿ, ರಾಜೀವ್ ಜ್ಯೋತಿ ಸಂದೇಶ ಏನಂತ. ಆವಾಗ ರಾಜೀವ್ ಜ್ಯೋತಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಒಳ್ಳೆಯ ನಡೀಬೇಕು, ಶಾಂತಿ ಇರುವ ದೇಶ ಆಯಿತು. ಆ ಶಾಂತಿ ಸಮಾಧಾನ ಬೇಕು ಅನ್ನೋ ಉದ್ದೇಶದಲ್ಲಿ ಈ ಜ್ಯೋತಿನ ತೊಗೊಂಡು ಹೋಗ್ತಾ ಇದ್ದೀವಿ. ಇದನ್ನು 30 ವರ್ಷದಿಂದ SS ಪ್ರಕಾಶಂ ಅವರು ಮಾಡ್ತಾ ಬರ್ತಾ ಇದ್ರು. SS ಪ್ರಕಾಶಂ ತೀರೋಗಿದ ಮೇಲೆ ಇದನ್ನು ದೊರೆಯವರು ಇನ್ಚಾರ್ಜ್ ತೊಗೊಂಡು ಇದನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಜೊತೆಯಲ್ಲಿ ಸಹಕರಿಸಿದ್ದೀವಿ. ಇಲ್ಲಿ ಮಂಡ್ಯನಲ್ಲಿ ಬಂದ ತಕ್ಷಣ ನಮಗೆಲ್ಲ ಒಂದು ಹುಮ್ಮಸ್ಸು ಬಂದಿದೆ. ಯಾತಕ್ಕೆ ಹುಮ್ಮಸ್ಸು ಅಂತ ಹೇಳಿದ್ರೆ, ನೀವೆಲ್ಲ ಬಂದು ಇಲ್ಲಿ ಸೇರಿದಿರಲ್ಲ, ಅದೇ ದೊಡ್ಡ ಹುಮ್ಮಸ್ಸು. ಯಾಕಂತ ಹೇಳಿದ್ರೆ, ನೀವೆಲ್ಲ ಬಂದು ದೇಶದ ಪ್ರಜೆಗಳು ಚೆನ್ನಾಗಿರ್ಬೇಕಂತ ಹೇಳಿದ್ದು ರಾಜೀವ್ ಗಾಂಧಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಿಯಾಗಿದ್ದಂಥ ರಾಜೀವ್ ಗಾಂಧಿ ಜ್ಯೋತಿಯನ್ನು ನಮ್ಮೆಲ್ಲ ಪಕ್ಷದ ನಾಯಕರುಗಳು ಮುಖಂಡರು ಆದರದಿಂದ ಸ್ವಾಗತ ಮಾಡಿ ಇದನ್ನು ಬೀಳ್ಕೊಡ್ತಾ ಇದ್ದೀವಿ. ರಾಜೀವ್ ಗಾಂಧಿ ಅವರು ಹುತಾತ್ಮರಾಗಿ ಈ ಪೆರಂಬೂದೂರಿಗೆ ಈ ಜ್ಯೋತಿ ಅಂತಿಮ ಆಗ್ತದೆ. ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದರ ಉದ್ಘಾಟನೆ ರಾಮಲಿಂಗಾರೆಡ್ಡಿಯವರು ಮತ್ತು ಮುಖ್ಯಮಂತ್ರಿಗಳು ಇದರ ನೇತೃತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಇದು ಶ್ರೀ ಪೆರಂಬದೂರಿನಲ್ಲಿ ಅಂತಿಮ ಆಗ್ತದೆ. ನಮ್ಮ ರಾಜೀವ್ ಗಾಂಧಿಯವರು ಅಪಾರವಾದ ಜ್ಞಾನರಾಗಿ ಇವತ್ತಿನ IT-BTಗೆ ಕ್ರಾಂತಿಕಾರರಾಗಿ ನಮ್ಮ ದೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆದಂಥ ಒಂದು ಅಮರವಾದ ನಾಯಕ. ಅವರು ಎಂದೆಂದಿಗೂ ಕೂಡ ನಮ್ಮ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿರ್ತಾರೆ. 21ನೇ ತಾರೀಕು ರಾಜೀವ್ ಗಾಂಧಿ ಜ್ಯೋತಿ ಪೆರಂಬೂರಿನಲ್ಲಿ ಯಾತ್ರೆ ಅಂತಿಮ ಆಗ್ತದೆ. ಬಂದಿರತಕ್ಕಂಥವ್ರು ಎಲ್ರಿಗೂ ಶುಭ ಕೋರ್ತಾ ಯಶಸ್ವಿಯಾಗಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ನಡೆಯಲಿ ಅಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್